ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಬೇಸಿಗೆ ಶುರುವಾಯಿತು. ಇನ್ನು ಸುಸ್ತು, ನಿಶಕ್ತಿ, ಬಾಡಿ ಹೀಟ್ ಹೀಗೆ ಒಂದಾ ಎರಡ ನಾನಾ ಸಮಸ್ಯೆಗಳು. ನಾವು ಬಾಡಿ ಹೀಟ್ ಸಮಸ್ಯೆಗೆ ಏನೇನೋ ಪ್ರಯತ್ನ ಪಡ್ತೀವಿ, ಏನೇನೋ ಡ್ರಿಂಕ್ಗಳನ್ನು ಸೇವಿಸ್ತೀವಿ, ಔಷಧಿಗಳನ್ನು ತಗೋತೀವಿ, ಆದರೂ ಕೂಡ ರಿಸಲ್ಟ್ ಸಿಗೋಲ್ಲ. ಹಾಗಿದ್ರೆ ಇದಕ್ಕೆ ಉತ್ತಮ ಪರಿಹಾರ ಏನು ಗೊತ್ತಾ? ಅದೇ ಗೋಂದ್ ಕತೀರ. ಕೆಲವೊಮ್ಮೆ ಹೇಳ್ತೀವಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಅಂತಹ ಒಂದು ವಸ್ತು ಇದು. ಇದರಿಂದ ಬರೀ ಬಾಡಿ ಹೀಟ್ ಅಷ್ಟೇ ಅಲ್ಲ, ನಮ್ಮ ದೇಹಕ್ಕೆ ನಾನಾ ರೀತಿಯ ಲಾಭಗಳಿವೆ. ಆದರೆ ಇದನ್ನು ಸೇವಿಸುವ ಸರಿಯಾದ ವಿಧಾನ ತಿಳಿದಿರಬೇಕು. ಹಾಗಿದ್ರೆ ಅಷ್ಟೇ 100% ಲಾಭ ಪಡೆಯಲು ಸಾಧ್ಯ. ಬನ್ನಿ ಹಾಗಿದ್ರೆ ಗೋಂದ್ ಕತೀರನ ಸರಿಯಾಗಿ ಸೇವಿಸುವ ವಿಧಾನವನ್ನು ತಿಳಿಯೋಣ. ಹೇಗೆ ಬಳಸಬೇಕು, ಏನೇನು ಇದರಿಂದ ಲಾಭ ಇದೆ ಅಂತ ತಿಳಿಯೋಣ. ನೋಡಿ, ಗೋಂದ್ ಕತೀರ ಬರೀ ದೇಹಕ್ಕೆ ತಂಪನ್ನು ಒದಗಿಸುವುದು ಮಾತ್ರವಲ್ಲ, ಇದರ ಬಳಕೆಯಿಂದ ನಾನಾ ರೀತಿಯ ಲಾಭಗಳಿವೆ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಡ್ರೈನೆಸ್ ಫೀಲ್ ಆಗುತ್ತೆ, ಉರಿ ಉರಿ ಅನಿಸುತ್ತೆ, ದೇಹದ ಒಳಗೂ ಹಾಗೂ ಹೊರಗೂ ಇದೇ ತರಹ ಫೀಲ್ ಆಗುತ್ತೆ. ಇಂತಹ ಸಮಸ್ಯೆಗೆ ಗೋಂದ್ ಕತೀರ ಬಹಳ ಒಳ್ಳೆಯದು. ಇದು ದೇಹಕ್ಕೆ ಇನ್ಸ್ಟೆಂಟ್ ಆಗಿ ತಂಪನ್ನು ಒದಗಿಸುತ್ತದೆ. ಬಾಡಿ ಹೀಟ್ ಇನ್ಸ್ಟೆಂಟ್ ಆಗಿ ಕಡಿಮೆ ಆಗುತ್ತೆ. ಇದು ಪಿತ್ತ ಹಾಗೂ ವಾತದೋಷವನ್ನು ಕಡಿಮೆ ಮಾಡುತ್ತೆ. ಪಿತ್ತ ಹಾಗೂ ವಾತದೋಷದಿಂದ ಕೆಲವರಿಗೆ ಗಂಟುಗಳಲ್ಲಿ ನೋವು ಕಾಣಿಸುತ್ತೆ, ಅದು ಇದರಿಂದ ಕಡಿಮೆ ಆಗುತ್ತೆ. ಅತಿಯಾಗಿ ಗಂಟು ನೋವು, ಮಂಡಿ ನೋವು, ಕೀಲು ನೋವು ಇರುವವರು ಇದರ ಸೇವನೆ ಮಾಡುವುದು ಉತ್ತಮ. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ. ಇದು ನೋವನ್ನು ಕಡಿಮೆ ಮಾಡುತ್ತೆ. ಕನೆಕ್ಟಿವ್ ಟಿಶ್ಯೂವನ್ನು ಬೆಂಬಲಿಸುತ್ತದೆ. ಎಲುಬುಗಳಲ್ಲಿ ಲಿಗಮೆಂಟ್ ಹಾಗೂ ಕಾರ್ಟಿಲಾಜ್ಗಳ ಸಹಾಯ ಅಗತ್ಯ. ಗೋಂದ್ ಕತೀರ ಅವುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಗೋಂದ್ ಕತೀರವನ್ನು ನೀರಲ್ಲಿ ನೆನೆಸಿದಾಗ ಅದು ಜಲ್ಲಿ ಥರ ಆಗುತ್ತೆ. ಇದರ ಸೇವನೆಯಿಂದ ಇದು ಹೊಟ್ಟೆಗೆ ತಂಪನ್ನು ಒದಗಿಸುತ್ತದೆ. ಮೂಲವ್ಯಾಧಿ ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನು ನಿವಾರಿಸುತ್ತದೆ. ಬೇಸಿಗೆಯಲ್ಲಿ ಉಂಟಾಗುವಂಥ ಡಿಹೈಡ್ರೇಷನ್ ಸಮಸ್ಯೆ ಕೂಡ ಇದರಿಂದ ದೂರವಾಗುತ್ತದೆ. ಇನ್ನು ಚರ್ಮಕ್ಕೆ ಉತ್ತಮ. ಇದನ್ನು ನೀರಿನಲ್ಲಿ ನೆನೆಸಿ ಮುಖಕ್ಕೆ ಹಚ್ಚುವುದರಿಂದ ಸ್ಕಿನ್ ಡ್ರೈನೆಸ್ ಕಡಿಮೆಯಾಗುತ್ತದೆ, ಮೊಡವೆಗಳು ಕಡಿಮೆಯಾಗುತ್ತದೆ. ಯಾಕಂದರೆ ಇದರಲ್ಲಿ ಗಾಯಗಳನ್ನು ಬೇಗನೆ ಗುಣಪಡಿಸುವ ಅಂಶವಿದೆ. ಬ್ಲಡ್ ಶುಗರ್ ನಿಯಂತ್ರಣದಲ್ಲಿರುತ್ತದೆ. ಯಾರಿಗೆ ಸಕ್ಕರೆ ಕಾಯಿಲೆ ಇದೆ ಅಂಥವರು ಇದನ್ನು ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಅಧಿಕ ತೂಕವನ್ನು ನಿಯಂತ್ರಿಸುತ್ತದೆ. ತೂಕ ನಿಯಂತ್ರಣಕ್ಕೆ ಇದನ್ನು ಬಳಸಬಹುದು. ಕೆಲವರಿಗೆ ಹೀಟ್ ಜಾಸ್ತಿ ಆದರೆ ಪಾದಗಳಲ್ಲಿ ಉರಿ ಕಾಣಿಸುತ್ತೆ. ಗೋಂದ್ ಕತೀರದಲ್ಲಿ ಕೂಲಿಂಗ್ ಪ್ರಾಪರ್ಟಿ ಇದೆ. ಆದ್ದರಿಂದ ಈ ಪಾದದ ಉರಿಯ ಸಮಸ್ಯೆ ಬೇಗನೆ ಕಡಿಮೆ ಆಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ಹಲವಾರು ಲಾಭಗಳಿವೆ. ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ಈ ಗೋಂದ್ ಕತೀರ ಇಡೀ ದೇಹದ ಪೋಷಣೆಗೆ ಬಹಳನೇ ಒಳ್ಳೆಯದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇದರಿಂದ ಆಗೋದಿಲ್ಲ. ಹಾಗಿದ್ರೆ ಇದನ್ನು ಹೇಗೆ ಸೇವಿಸಬೇಕು? ಯಾವುದೇ ಒಂದು ವಸ್ತುವಿನಿಂದ ಲಾಭವನ್ನು ಪಡೆಯಲು ಸರಿಯಾದ ರೀತಿಯಲ್ಲಿ ಅವುಗಳನ್ನು ಸೇವಿಸಬೇಕು. ಒಂದು ಬೌಲ್ ತಗೊಳ್ಳಿ. ಇದಕ್ಕೆ 1 ಚಮಚದಷ್ಟು ಗೋಂದ್ ಕತೀರನ ಹಾಕ್ಕೊಳ್ಳಿ. ಹಾಗೆಯೇ 1 ಗ್ಲಾಸಷ್ಟು ನೀರನ್ನ ಹಾಕಿ ರಾತ್ರಿ ಎಲ್ಲ ಇದನ್ನು ಹಾಗೆ ನೆನೆಯೋದಕ್ಕೆ ಬಿಡಿ. ಬೆಳಗ್ಗೆ ಈ ರೀತಿ ಆಗಿರುತ್ತೆ ನೋಡಿ, ಈ ರೀತಿ ಜಲ್ಲಿ ಥರ ಆಗಿರುತ್ತೆ. ಇದನ್ನು ನೀವು ಸೇವನೆ ಮಾಡಬೇಕು. ಹೇಗೆ ಸೇವಿಸಬೇಕು ಗೊತ್ತಾ? ನೀವು ಇದನ್ನು ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ಸೇವಿಸಬಹುದು. ಊಟ ತಿಂಡಿ ನಂತರನೇ ಸೇವಿಸಬಹುದು, ಪರವಾಗಿಲ್ಲ. ಹಾಗೆಯೇ ಇಲ್ಲವಾದರೆ ನೀವು 1 ಲೋಟ ನೀರಿಗೆ ಇದನ್ನು ಬೆರೆಸಿ ಸೇವಿಸಬಹುದು. ಇಲ್ಲ ಅಂದರೆ ಎಳನೀರಿನ ಜೊತೆ ಸೇವಿಸಬಹುದು. ಹಾಗೆಯೇ ನಿಂಬೆಹಣ್ಣಿನ ಜ್ಯೂಸ್ ಜೊತೆ ಸೇವಿಸಬಹುದು. ಅಥವಾ ಯಾವುದಾದ್ರೂ ಜ್ಯೂಸ್ ಮಾಡ್ಕೊಂಡಿದ್ರೆ ಅದಕ್ಕೆ ಇದನ್ನ ಬೆರೆಸಿ ಸೇವಿಸಬಹುದು. ಪ್ರತಿದಿನದಲ್ಲಿ ಯಾವಾಗ ಬೇಕಾದರೂ ಸೇವಿಸಬಹುದು. ಬೆಳಗ್ಗೆನೇ ಸೇವಿಸಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವಾಗ ಹೀಟ್ ಜಾಸ್ತಿ ಆಗುತ್ತೆ ಆವಾಗ ಕೂಡ ಇದನ್ನು ಸೇವಿಸಬಹುದು. ಇನ್ನು ಕಫದ ಬಾಧೆ ಇರೋರು, ಅಸ್ತಮ ಇರೋರು ಇದರ ಸೇವನೆ ಮಾಡಬಾರ್ದು. ಇದು ಅವರಿಗೆ ಒಳ್ಳೆಯದಲ್ಲ. ಇನ್ನು ಯಾರಾದರೂ ಔಷಧಿ ತಗೊಳ್ತಾ ಇದ್ದರೆ ಔಷಧಿಯನ್ನು ಸೇವಿಸಿ 2 ಗಂಟೆಯ ನಂತರ ಇದನ್ನು ಕುಡಿದ್ರೆ ಒಳ್ಳೆಯದು. ಇನ್ನು ಬಾಣಂತಿಯರು ಕೂಡ ಇದನ್ನು ಸೇವನೆ ಮಾಡೋದು ಬೇಡ. ನೋಡಿದ್ರಲ್ಲ, ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.